ಪ್ರಶಾಂತ್, ನವೆಂಬರು ಡಿಸೆಂಬರ್ ಎಚ್ ಸಿ ಮಹದೇವಪ್ಪನವರ ನಡೆಗಳನ್ನು ಕುತೂಹಲದಿಂದ ಅಬ್ಸರ್ವ್ ಮಾಡಬೇಕು ಅಂತ ಅನ್ಸುತ್ತೆ ನನಗೆ. ಅಜಿತ್ ನೋಡಿ, ಕಳೆದ ಒಂದು ವಾರದಲ್ಲಿ ಯಾವಾಗ ಸಿದ್ದರಾಮಯ್ಯನವರ ಪುತ್ರ ಡಾಕ್ಟರ್ ಯತೀಂದ್ರ ರಾಯಬಾಗ್ ಹೋಗಿ ಸತೀಶ್ ಜಾರಕಿಹೊಳಿ ಬಗ್ಗೆ ಒಂದು ಹೇಳಿಕೆಯನ್ನು ಕೊಟ್ಟರು, ಆಗಿನಿಂದ ಡಾಕ್ಟರ್ ಎಚ್ ಸಿ ಮಹದೇವಪ್ಪ ಅವರು 2 ಹೇಳಿಕೆಗಳು ಬಹಳ ಕುತೂಹಲವನ್ನು ಕೆರಳಿಸಿವೆ. ನ್ಯಾಚುರಲಿ ಯಾರೂ ಅನಿವಾರ್ಯರಲ್ಲ ಅಂತಕ್ಕಂಥ ಹೇಳಿಕೆಯನ್ನು ಎಚ್ ಸಿ ಮಹದೇವಪ್ಪ ಕೊಟ್ಟರು. ಅದರ ಬಗ್ಗೆ ನೀವು ಪತ್ರಕರ್ತರು ವಿಮರ್ಶೆ ಮಾಡಬೇಕು ಅಂತಕ್ಕಂಥದ್ದನ್ನು ಕೂಡ ಹೇಳಿದರು. ಹೌದು, ದಲಿತ ಮುಖ್ಯಮಂತ್ರಿಗೆ ಸಂಬಂಧಪಟ್ಟಂತೆ ಅವರು ಮತ್ತು ಪರಮೇಶ್ವರ್ ನಡುವೆ ಒಂದು ಮಾತುಕತೆ ನಡೆದಿದ್ದು ಕೂಡ ಕುತೂಹಲಕ್ಕೆ ಕಾರಣ ಆಗಿದೆ. ಆದರೆ ಕ್ಯಾಬಿನೆಟ್ನಲ್ಲಿ ನಡೆದಿರ್ತಕ್ಕಂಥ ವಿಷಯ ಅದೇನೋ ಪಾಲಿಟಿಕಲ್ ಅಂತ ನನಗೆ ಅನ್ನಿಸ್ತಾ ಇಲ್ಲ. ಸಿ, ಕ್ಯಾಬಿನೆಟ್ ಇಸ್ ಅ ಪ್ಲೇಸ್ ಫಾರ್ ಡಿಸ್ಕಷನ್ ಆಲ್ಸೋ. ನಾವು ಮಾಧ್ಯಮಗಳಲ್ಲಿ ಸುದ್ದಿ ಮಾಡ್ತೀವಿ ಅನ್ನೋದನ್ನು ಬಿಟ್ಟರೆ ಈಗ ಅನೇಕ ಬಾರಿ ಇತ್ತೀಚಿನ ದಿನಗಳಲ್ಲಿ ಏನಾಗಿದೆ ಅಜಿತ್, ಸ್ಟ್ರಾಂಗ್ ಲೀಡರ್ಶಿಪ್ ಇದ್ದಾಗ ಕೆಳಗಡೆ ಮಂತ್ರಿಗಳು ಯಾವುದನ್ನು ಚರ್ಚೆ ಮಾಡದೆ ಪಾಸ್ 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 ಅನ್ನುವ ಅಂತಾರೆ. ಸಂಪ್ರದಾಯವು ಕೂಡ ಅದೇನು ಒಳ್ಳೆ ಸಂಪ್ರದಾಯ ಅಲ್ಲ. ಕರೆಕ್ಟ್. ಕ್ಯಾಬಿನೆಟ್ನಲ್ಲಿ ಯಾವುದೇ ವಿಚಾರದ ಬಗ್ಗೆ ಥ್ರೆಡ್ ಬೇರ್ ಚರ್ಚೆ ಆಗಬೇಕು, ಡಿಸೆಂಟ್ ನೋಟನ್ನು ಹಾಕಬೇಕು. ದ್ಯಾಟ್ ಈಸ್ ವಾಟ್ ಡೆಮೋಕ್ರಸಿ ಈಸ್ ಆಲ್ ಅಬೌಟ್. ಹೌದು. ಹಾಗಾಗಿ ನನಗನ್ಸುತ್ತೆ ಜಾರ್ಜ್ ಮತ್ತು ಮಹದೇವಪ್ಪ ಅವ್ರ ನಡುವೆ ಒಂದು ಕಾವೇರಿದ ಚರ್ಚೆ ನಡೆದಿದೆ ಅನ್ನೋದು ಬಿಟ್ಟರೆ ಪೊಲಿಟಿಕಲಿ ಅದೇನೋ ತುಂಬ ಸಿಗ್ನಿಫಿಕೆಂಟ್ ಆಗಿ, ಅಂದರೆ ಇವತ್ತಿನ ದಿನಮಾನದಲ್ಲಿ ಈಗ ನವೆಂಬರ್ ಹತ್ತಿರ ಬರ್ತಾ ಇದೆ, ನವೆಂಬರ್ ಕ್ರಾಂತಿ, ಈ ಚರ್ಚೆಯ ಮಧ್ಯೆ ಯಾವ ಮಂತ್ರಿ ಇನ್ನೊಬ್ಬ ಮಂತ್ರಿಯ ನಡುವೆ ಚರ್ಚೆ ನಡೆದರೂ ಕೂಡ ಸ್ವಾಭಾವಿಕವಾಗಿ ಅದಕ್ಕೊಂದು ನ್ಯೂಸ್ ಆ್ಯಂಗಲ್ ಇದೆ. ಎಸ್, ಎಕ್ಸಾಕ್ಟ್ಲಿ. ಆದರೆ ಅಜಿತ್, ನನಗನ್ಸುತ್ತೆ ಇದೊಂದು ಟಿಪಿಕಲ್ ಅಕಾಡೆಮಿಕ್ ಆಗಿರ್ತಕ್ಕಂಥ ವಿಷಯ. ಮತ್ತು 2 ಇಲಾಖೆಗಳ ಮಧ್ಯದ ಒಂದು ಕಮ್ಯುನಿಕೇಷನ್ ಗ್ಯಾಪ್ ಏನಿದೆ ಅದಕ್ಕೆ ಸಂಬಂಧಪಟ್ಟಂತೆ ಇಬ್ಬರು ಮಂತ್ರಿಗಳು ಮಾತಾಡಿರ್ತಕ್ಕಂಥ ವಿಷಯ. ಬಟ್ ವಿ ಶುಡ್ ಬಿ ಹ್ಯಾಪಿ, ಕ್ಯಾಬಿನೆಟ್ನಲ್ಲಿ ಈ ರೀತಿಯಾಗಿರ್ತಕ್ಕಂಥ ಒಂದು ಥ್ರೆಡ್ ಬೇರ್ ಡಿಸ್ಕಷನ್ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ನಡೀತಾ ಇದೆ ಅಂತಕ್ಕಂಥದ್ದು. ಯಾಕಂದ್ರೆ ಕ್ಯಾಬಿನೆಟ್ ಇಸ್ ಮೆಂಟ್ ಫಾರ್ ಡಿಸ್ಕಷನ್, ಮೆಂಟ್ ಫಾರ್ ಇಟ್. ಹೌದು, ಕ್ಯಾಬಿನೆಟ್ ಅದು ಸುಮ್ಮನೆ ಪಾಸ್ ಮಾಡುವ ಸಂಸ್ಥೆ ಅಲ್ಲ. ಅಂದ್ರೆ ಬಂತಪ್ಪ ಎಲ್ಲ ಮುಖ್ಯಮಂತ್ರಿಗಳು ಹೇಳ್ತಿದ್ದಾರೆ ಇದು ಪಾಸ್ ಪಾಸ್ ಪಾಸ್, ಹಿಂಗೆ ನಡೆಯೋ ಕ್ಯಾಬಿನೆಟ್ಗಳು ಕೂಡ ದೇಶದಲ್ಲಿವೆ, ರಾಜ್ಯದಲ್ಲಿವೆ. ಬಟ್ ಕರ್ನಾಟಕದಲ್ಲಿ ಅಟ್ಲೀಸ್ಟ್ ಇಬ್ಬರು ಮಂತ್ರಿಗಳು ಥ್ರೆಡ್ ಬೇರ್, ಈಗ ಗಂಗಾ ಕಲ್ಯಾಣಕ್ಕೆ ಎಷ್ಟು ಹಣ ನಾವು ಕೊಡ್ತೀವಿ, ನಾವು ಕೊಡಲ್ಲ, ಎಷ್ಟು ಬರಬೇಕು ಅನ್ನೋದರ ಬಗ್ಗೆ ಈ ಒಂದು ಡಿಟೇಲ್ ಡಿಸ್ಕಷನ್ ಏನಿದೆ, ದ್ಯಾಟ್ ಇಸ್ ಅ ಗುಡ್ ಹ್ಯಾಬಿಟ್ ಅಂತ ನನಗಂತೂ ಅನ್ಸುತ್ತೆ. ಎಸ್, ಅಬ್ಸಲ್ಯೂಟ್ಲಿ, ಅಬ್ಸಲ್ಯೂಟ್, ನೋ ಡೌಟ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.